ಆಂತರಿಕ ಜಗಳದಿಂದ ನಲುಗಿ ಹೋಗಿರುವಂತ ಬಿಜೆಪಿ ಇವತ್ತೊಂದು ಮಹತ್ವದ ಸಭೆಯನ್ನು ನಡೆಸ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ರಾಧಾ ಮೋಹನ್ ಅಗರ್ವಾಲ್ 1-to-1 ಸಭೆ ನಡೆಸ್ತಾರೆ. ನಿನ್ನೆ ಆಗಮಿಸಿದ್ದಾರೆ ರಾಧಾ ಮೋಹನ್ ಅಗರ್ವಾಲ್. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಎಸ್.ಆರ್. ವಿಶ್ವನಾಥ್, ರೇಣುಕಾಚಾರ್ಯ, ಸುಧಾಕರ್ ಇವರಿಗೆಲ್ಲ ಬುಲಾವ್ ಕೊಡಲಾಗಿದೆ. ಈ ಮಧ್ಯೆ ಮತ್ತೊಂದು ಸುತ್ತಿನ ಸಭೆಗೆ ಉಸ್ತುವಾರಿ ನಿರ್ಣಯವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲಿ 1-to-1 ಮಾತುಕತೆ ನಡೆಯುತ್ತೆ ಅಂತ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆಯಾಗುತ್ತೆ. ಆ ಸಭೆಯಲ್ಲಿ ಬಿಜೆಪಿ ಅನುಭವಿಸ್ತಾ ಇರುವಂತ ಆಂತರಿಕ ಸಮಸ್ಯೆ ಏನಿದೆ, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಪ್ರತಿಷ್ಠೆಯ ಲೆಕ್ಕಾಚಾರಗಳು ನಡೀತಾ ಇದೆ, ಅಡ್ಡ ಮತದಾನದ ಸಮಸ್ಯೆಯಿಂದ ಇನ್ನೂ ಚೇತರಿಸಿಕೊಂಡಿಲ್ಲ ಬಿಜೆಪಿ. ರಾಜ್ಯಾಧ್ಯಕ್ಷರೇ ಹೇಳ್ತಾ ಇದ್ದಾರೆ, ಹೋದಲ್ಲೆಲ್ಲ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ, ನನಗೆ ಮಸಿ ಬಳಿಯುವಂತ ಪ್ರಯತ್ನಗಳಾಗಿತ್ತು. ಅಂದ್ರೆ ಒಂದು ಪಾರ್ಟಿಯ ರಾಜ್ಯಾಧ್ಯಕ್ಷರೇ ಹೋದಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಪಾರ್ಟಿ ಒಳಗೆ ನನಗೆ ಸಮಸ್ಯೆ ಆಗಿದೆ, ಪಾರ್ಟಿಯಲ್ಲೇ ನನ್ನ ತಲೆ ಕಟ್ಟುವಂತ ಪ್ರಯತ್ನಗಳಾಯಿತು, ಅಡ್ಡ ಮತದಾನ. ಸೊ ಇಂಥ ವಿಚಿತ್ರ ಸನ್ನಿವೇಶವನ್ನು ಎದುರಿಸ್ತಾ ಇದೆ ರಾಜ್ಯ ಬಿಜೆಪಿ. ಇವತ್ತಿನ ಸಭೆಯಲ್ಲಿ ಅದಕ್ಕೆ ಮದ್ದರಿತಾರ ರಾಧಾ ಮೋಹನ್ ಅಗರ್ವಾಲ್? ಈ ಪ್ರಶ್ನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.